ಹಾಯ್ ಗೈಸ್, ಅರಿಶಿನ ಹಾರ್ವೆಸ್ಟಿಂಗ್ ಮಾಡಿದ್ದು ಹಾಗಿದೆ ನೋಡಿ ಎಷ್ಟೊಂದು ಬಂದಿದೆ ಅಂತೇಳಿ. ಸೊ ಇವಾಗ ಇದನ್ನು ಕ್ಲೀನಿಂಗ್ ಮಾಡ್ಕೊತಾ ಇದ್ದೀವಿ. ಆ ಬೇರು ಎಲ್ಲ ಇರುತ್ತಲ್ಲ, ಸೊ ಮಣ್ಣು ಎಲ್ಲ ಇರುತ್ತೆ, ಅದನ್ನೆಲ್ಲ ನೀಟಾಗಿ ಬಿಡಿಸ್ಕೋಬೇಕು. ಬೇರೆಲ್ಲ ನೀಟಾಗಿ ಒಂದು ಹಿರೆಮಣೆದಾಗಲಿ ಚಾಕುದಾಗಲಿ ಕಟ್ ಮಾಡಿಕೊಂಡು ಒಂದು 4-5 ಸತಿ ನೀಟಾಗಿ ಒಳ್ಳೆ ನೀರಲ್ಲಿ ತೊಳೆದಿಟ್ಬಿಟ್ಟಿದ್ದೀನಿ. ಇವಾಗ ಇದನ್ನು ಬೇಯಿಸ್ಕೋಬೇಕು. ಸೊ ನಾನು ತಪ್ಪಲೆಯಲ್ಲಿ ಬೇಯಿಸ್ಕೊತಾ ಇದ್ದೀನಿ, ನೀವು ಕುಕ್ಕರಲ್ಲಾದರೂ ಬೇಯಿಸ್ಕೋಬೋದು. ಸೊ ಒಂದು 5 ನಿಮಿಷ ಬೆಂದರೆ ಸಾಕು, ಜಾಸ್ತಿ ಬೇಯೋ ಅವಶ್ಯಕತೆ ಇಲ್ಲ. ಸೊ ಬೆಂದಾದಮೇಲೆ ಇನ್ನು ನೀಟಾಗಿ ಹಚ್ಕೋಬೋದು, ಚಿಕ್ಕದಾಗಿ ಹಚ್ಕೊಂಡ್ರೆ ಏನಂತಂದರೆ ಮಿಕ್ಸಿ ಜಾರ್ಗೆ ಹಾಕಬೇಕಾದ್ರೆ ನೀಟಾಗಿ ಪೌಡ್ರ್ ಆಗಲ್ಲ. ಸೊ ಹಾಗಾಗಿ ನಾನು ಕ್ಯಾರೆಟ್ ತುರಿಯೋದಿರುತ್ತಲ್ಲ ಅದರಲ್ಲಿ ನೀಟಾಗಿ ತುರ್ಕೊಂಡೆ. ಅರಿಶಿನ ಬೇಯಿಸಿರ್ತೀವಲ್ವ, ಬೇಗನೆ ಈಸಿಯಾಗಿ ತುರ್ಕೋಬೋದು, ಅಷ್ಟು ಟೈಮ್ ತೊಗೊಳಲ್ಲ, ಹಾಗೆ ಕೈಯು ನೋವು ಬರಲ್ಲ. ಇನ್ನು ತುರ್ಕೊಂಡಿದ್ದೆಲ್ಲ ಆದಮೇಲೆ ನೀಟಾಗಿ ಒಂದು ಒಳ್ಳೆ ಜಾಗದಲ್ಲಿ ಒಂದು 3 ದಿವಸ ಬಿಸಿಲಲ್ಲಿ ಒಣಗಾಕ್ತೀನಿ. ಸೊ ಇಂಥ ಬಿಸಿಲಿದ್ರೆ 2 ದಿವಸಕ್ಕೆ ಒಣಗುತ್ತೆ, ಅಷ್ಟು ಬಿಸಿಲಿದೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಒಣಗಿದೆ ಅಂತೇಳಿ.